ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬೆಂಗಳೂರಿನಲ್ಲಂತೂ ಮಳೆ ಬಂದ್ರೆ ಕೇಳಬೇಕಾ, ಅಧ್ವಾನ ಅವಾಂತರಗಳ ಸಿಟಿಯಾಗಿ ಬದಲಾಗ್ಬಿಡುತ್ತೆ ಬೆಂಗಳೂರು. ನಿನ್ನೆ ಕೂಡ ಅಬ್ಬರಿಸಿದಂತಹ ಮಳೆಗೆ ಬೆಂಗಳೂರಿನಲ್ಲಿ ಸಂಕಷ್ಟಗಳ ಪ್ರವಾಹವೇ ಮೇಲೆದ್ದು ಬಂತು. ವರುಣನ ಪ್ರತಾಪಕ್ಕೆ ರಾಜಧಾನಿಯ ಮಂದಿ ವಿಲವಿಲ ಅಂದಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಗೆ ಸಂಕಷ್ಟಗಳ ಪ್ರವಾಹವೇ ಮೇಲೆದ್ದು ಬಂದಿದೆ. ಮಳೆ ಅನಾಹುತಕ್ಕೆ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಹಳ್ಳದಲ್ಲಿ ಸಿಲುಕಿದ ಕಾರು ಮೇಲೆತ್ತಲು ಸಾಹಸ. ಇನ್ನು ರಿಚ್ಮಂಡ್ ರಸ್ತೆಯಲ್ಲಿ ಕಾರೊಂದು ಹಳ್ಳದಲ್ಲಿ ಸಿಲುಕಿತ್ತು. ಕಾರನ್ನ ಮೇಲೆತ್ತೋದಕ್ಕೆ ಹರಸಾಹಸ ಪಟ್ರು. ರಾಜ್ಯ ಸರ್ಕಾರ ಹಾಗೂ ಜಿಬಿಎ ಅಧಿಕಾರಿಗಳ ವಿರುದ್ಧ ಕಾರು ಮಾಲೀಕ ಹಿಡಿಶಾಪ ಹಾಕಿದ್ರು. ಚಪ್ಪಲಿ ಹೊಡಿಬೇಕು ಸರ್ಕಾರಕ್ಕೆ, ಚೆನ್ನಾಗಿ ದುಡ್ಡು ತಗೊಂಡೋಗಿ ಇಟ್ಕೊಂತಾರೆ ನೋಡಿ. ನಮ್ಮಂತ ಬಡವ್ರ ಕತೆಗೆ ಹಿಂಗೆ ಆದ್ರೆ ಹಿಂಗೆ ಸರ್. ಇವಾಗ ಅವರು ಪಾಪ ಕಾರು ಒಂದು ಟೈರ್ ಎಷ್ಟೇ ಸರ್, 7,000 ರೂಪಾಯಿ. 300ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ರಾಜಕಾಲುವೆ ನೀರು. ನೀರು ಎಲ್ಲಿ ನೋಡಿದ್ರು ನಾಗವಾರ ಬಳಿಯ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ಲೇಔಟ್ನ ಸೀನ್ಗಳಿವು. ಭಾರಿ ಮಳೆಗೆ ರಾಜಕಾಲುವೆ ಅಗಲೀಕರಣಕ್ಕಾಗಿ ಒಡೆಯಲಾಗಿದ್ದ ಹಳೆಯ ಕಾಲುವೆ ಉಕ್ಕಿ ಹರಿದಿದ್ದು 300ಕ್ಕೂ ಹೆಚ್ಚು ಮನೆಗಳಿಗೆ ಕೊಳಚೆ ನೀರು ಎಂಟ್ರಿ ಕೊಟ್ಟಿತ್ತು. ರಾಜಕಾಲುವೆಯ ನೀರು ಮನೆಗಳಿಗೆ ನುಗ್ಗಿ ನಿವಾಸಿಗಳು ಒದ್ದಾಡಿದ್ರು. ಬೆಂಗಳೂರಿನ ನಾಗವಾರ ಬಳಿಯ ಎಲಿಮೆಂಟ್ಸ್ ಮಾಲ್ ಬಳಿ ಬರ್ತಕ್ಕಂಥ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ಕೂಡ ಇದೇ ರೀತಿ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಸಂಜೆ ಸುರಿದಂಥ ಭಾರಿ ಮಳೆಗೆ ಈ ಒಂದು ಲೇಔಟ್ ಏನಿದೆ ಜಲಾವೃತ ಆಗಿರ್ತಕ್ಕಂಥದ್ದು. ಇನ್ನು ಪಾರ್ಕಿಂಗ್ ಆಗಿರ್ಬೋದು ಅಥವಾ ಕಾರುಗಳಿಗೂ ಕೂಡ ನೀರು ಜಲಾವೃತ ಆಗಿತ್ತು ಅಂತಕ್ಕಂಥದ್ದು. ಅಂದರೆ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ಗೇಟ್ನ ಮುಂಭಾಗ ಒಂದು ರಾಜಕಾಲುವೆ ಇತ್ತು, ಅದನ್ನು ಅಗಲೀಕರಣ ಮಾಡ್ತಾ ಇದ್ರು. ಹೀಗಾಗಿ ಹಳೆ ರಾಜಕಾಲುವೆಯನ್ನ ಹೊಡೆದಿದ್ರು. ಸೊ ಈ ಒಂದು ಸಮಯದಲ್ಲಿ ಹರಿದಂಥ ನೀರು ರಿವರ್ಸ್ ಆಗಿ ಆ ಎಲ್ಲ ಕೊಳಚೆ ನೀರು ಅಥವಾ ರಾಜಕಾಲುವೆ ನೀರು ಈಗ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ಲೇಔಟ್ನ ಒಳಗಡೆ ನುಗ್ಗಿರ್ತಕ್ಕಂಥದ್ದು. ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ಲೇಔಟ್ನಲ್ಲಿ ಇಷ್ಟೆಲ್ಲ ಅವಾಂತರ ಆದ್ರೂ ಜಿಬಿಎ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ನಿವಾಸಿಗಳೇ ಪಂಪ್ ಸೆಟ್ಗಳ ಮೂಲಕ ನೀರು ಹೊರಹಾಕಿದ್ದು ಜಿಬಿಎ ಅಧಿಕಾರಿಗಳ ವಿರುದ್ಧ ಜನ ಹಿಡಿಶಾಪ ಹಾಕಿದ್ದಾರೆ. ಗೌರ್ಮೆಂಟ್ ಅಧಿಕಾರಿಗಳು ತಮ್ಮದೇ ಆದ ವಿಧದಲ್ಲಿ ತುಂಬ ಸ್ಲೋ ಆಗಿ ಕೆಲಸ ಮಾಡ್ತಿದ್ದಾರೆ. ಈಗಲೂ ಅಷ್ಟೇ ರಾಜಕಾಲುವೆ ಆಲ್ಮೋಸ್ಟ್ ಒಂದು 100 ಅಡಿ 150 ಅಡಿ ಮಾಡಿದ್ದಾರೆ. ಮುಂದೆ ಮೇನ್ ರೋಡಲ್ಲಿ ಅದು ಬರೀ 40 ಅಡಿ ಆಗುತ್ತೆ. ರಾಜಕಾಲುವೆ ಕಂಪ್ಲೀಟ್ ಆದ್ರೂ ಅಲ್ಲಿ ಬಾಟಲ್ ನೆಕ್ ಆಗಿ ಅಲ್ಲಿಂದ ಮುಂದೆ ನೀರು ಹರಿಯೋದಿಲ್ಲ. ಅದು ರಿವರ್ಸ್ ಆಗೋದು ಮಳೆಗಾಲದಲ್ಲಿ ಗ್ಯಾರಂಟಿ. ಏನಾಯ್ತಂದ್ರೆ ಡಿಪಾರ್ಟ್ಮೆಂಟಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ ಅವರು ಸರಿಯಾಗಿ ಕೋಆರ್ಡಿನೇಟ್ ಮಾಡ್ತಾರಲ್ಲ. ಬೆಸ್ಕಾಮ್ ಡಿಪಾರ್ಟ್ಮೆಂಟ್ ಇದೆ, BWSSB ಇದೆ, ಮತ್ತು BBMB ಇದೆ, ಮತ್ತು ಈಗ ಏನೋ BSmile ಅಂತ ಬಂದ್ಬಿಟ್ಟಿದೆ. ಎಲ್ಲ ಡಿಪಾರ್ಟ್ಮೆಂಟ್ಗಳು ಸರಿಯಾಗಿ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡ್ತಾರಲ್ಲ. ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ ನಿವಾಸಿಗಳು ವಿಲವಿಲ. ಅಪಾರ್ಟ್ಮೆಂಟ್ ಒಳಗೆ ಜಲಾಸುರ ಎಂಟ್ರಿ ಕೊಟ್ಟಿದ್ದಾನೆ. ಬೇಸ್ಮೆಂಟ್ನಲ್ಲಿ ನಿಲ್ಲಿಸಿದ್ದ ಕಾರು ಬೈಕ್ಗಳು ನೀರಲ್ಲಿ ತೇಲ್ತಾ ಇವೆ. ಹೊರಮಾವು ಬಳಿಯ SLV ವಜ್ರ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ ನಿವಾಸಿಗಳು ಪಡಬಾರದ ಕಷ್ಟ ಅನುಭವಿಸಿದ್ರು. ಅಲ್ಲದೆ HBR ಲೇಔಟ್ನಲ್ಲಿ ರಣ ಮಳೆಗೆ ರಸ್ತೆಗಳು ಜಲಮಯವಾಗಿದ್ವು. ಹಲವು ಮನೆಗಳಿಗೂ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ರು. ಕಾರು ಬೈಕ್ಗಳು ನೀರಲ್ಲಿ ಮುಳುಗಿ ಮಾಲೀಕರು ಹೈರಾಣಾದ್ರು. ರಸ್ತೆಗಳು ಮಾಯ, ಮನೆಗಳಿಗೆ ಜಲಾಸುರ ಎಂಟ್ರಿ. ಇಷ್ಟೇ ಅಲ್ಲ, ಕಲ್ಯಾಣ ನಗರದಲ್ಲಿ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ತುಂಬಿದೆ. ಜಲತಾಂಡವಕ್ಕೆ ರಸ್ತೆಗಳು ನೀರಲ್ಲಿ ಮಾಯವಾಗಿದ್ವು. ಮನೆಗಳಲ್ಲಿ ಇದ್ದ ವಸ್ತುಗಳು ನೀರು ಪಾಲಾಗಿ ನಿವಾಸಿಗಳು ಒದ್ದಾಡಿದ್ರು. KR ಸರ್ಕಲ್ ಅಂಡರ್ ಪಾಸ್ ಬಂದ್. ವರುಣಾಘಾತಕ್ಕೆ KR ವೃತ್ತ ಸಂಪೂರ್ಣ ಜಲಾವೃತವಾಗಿತ್ತು. ಅಂಡರ್ ಪಾಸ್ನಲ್ಲಿ ನೀರು ನಿಂತಿದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಟ್ರಾಫಿಕ್ ಜಾಮ್, ಜಿಬಿಎ ವಿರುದ್ಧ ಸವಾರರು ಹಿಡಿಶಾಪ. ಬೆಂಗಳೂರಿನಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆರೆದಿದ್ದು ವಿಧಾನಸೌಧ, ವಿಕಾಸಸೌಧ, MS ಬಿಲ್ಡಿಂಗ್ ರಸ್ತೆ, ನೃಪತುಂಗ ರಸ್ತೆಯಲ್ಲಿ ಸವಾರರು ಪರದಾಡಿದ್ರು. ಮೈಸೂರು ಬ್ಯಾಂಕ್ ಸರ್ಕಲ್ ಹಾಗೂ ಕಬ್ಬನ್ ಪಾರ್ಕ್ ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಸವಾರರು ಹೈರಾಣಾದ್ರು. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ಲಿ ಹೋದ್ರು ಎಲ್ಲ ಫುಲ್ ನೀರು ಇರ್ತದೆ, ಬೇರೆ ಏನಿಲ್ಲ, ಅದೇ ಸಮಸ್ಯೆ ಇರೋದು, ನೀರು ಸಮಸ್ಯೆ. ಮಳೆ ಬಂದ್ಬಿಟ್ರೆ ಎಲ್ಲ ಫುಲ್ಲು ಶಾಂತಿನಗರ್ ಬಸ್ ಸ್ಟ್ಯಾಂಡ್ ಹತ್ರನೂ ಎಲ್ಲ ಫುಲ್ ನೀರು ನಿಂತ್ಕೊಬಿಡ್ತದೆ. ಎಲ್ಲ ಹೋಗೋಕ್ಕೆ ತೊಂದರೆ, ಗಾಡಿ ಎಲ್ಲ ಆಫ್ ಆಗಿಬಿಡ್ತದೆ. ಹೋದ ತಿಂಗಳು ಮಳೆ ಬಂತಲ್ಲ, ಎಲ್ಲ ಗಾಡಿ ಎಲ್ಲ ಆಫ್ ಆಗಿಬಿಡ್ತು. ಥರ ಪ್ರಾಬ್ಲಮ್ ಆಗ್ತದೆ, ಅನುಕೂಲ ಇಲ್ಲ. ಮಳೆ ಬಂದರೆ ತುಂಬ ಪ್ರಾಬ್ಲಮ್ಮು. KIABಗೆ ಬರಬೇಕಿದ್ದ 20 ಫ್ಲೈಟ್, ತೆರಳಬೇಕಿದ್ದ 22 ಫ್ಲೈಟ್ ವಿಳಂಬ.
ದೇವನಹಳ್ಳಿ ಸುತ್ತಮುತ್ತ ಗುಡುಗು ಸಹಿತ ಮಳೆಯಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನಗಳ ಹಾರಾಟ ವಿಳಂಬವಾಯಿತು. ರನ್ವೇ ಸ್ಪಷ್ಟವಾಗಿ ಕಾಣದೆ ಕೆಐಎಬಿಗೆ ಬರಬೇಕಿದ್ದ 20 ಫ್ಲೈಟ್ ಮತ್ತು ತೆರಳಬೇಕಾಗಿದ್ದ 22 ಫ್ಲೈಟ್ಗಳು ವಿಳಂಬವಾದವು. ಹೊಸಕೋಟೆ ದೇವನಹಳ್ಳಿ ಸುತ್ತಮುತ್ತ ವರುಣನ ಆರ್ಭಟ ಜೋರಾಗಿತ್ತು. ರಸ್ತೆಯಲ್ಲಿ ನೀರು ನಿಂತಿದ್ರಿಂದ ವಾಹನ ಸವಾರರು ಪರದಾಡಿದ್ರು. ಇನ್ನು ಜೂನ್ ಮೊದಲ ವಾರದಲ್ಲೇ ನೈಋತ್ಯ ಮಾನ್ಸೂನ್ ಆರಂಭವಾಗುತ್ತೆ ಅಂತ ಹವಾಮಾನ ತಜ್ಞ ಸಿಎಸ್ ಪಾಟೀಲ್ ಹೇಳಿದ್ದಾರೆ. ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಜುಲೈ ತಿಂಗಳಲ್ಲಿ ಎಲ್ಲಾ ಕಡೆಯೂ ಪರಿಣಾಮ ಬೀರಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುರಿದ ಒಂದೇ ಒಂದು ಮಳೆಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ವರುಣನ ಪ್ರತಾಪ, ಜಲಾಸುರನ ಕೋಪಕ್ಕೆ ಸಿಟಿ ಮಂದಿ ಕಂಗೆಟ್ಟು ಹೋಗಿದ್ದಾರೆ. ಈಗಲೇ ಹಿಂಗಾದ್ರೆ ಮುಂದೆ ಹೇಗಪ್ಪ ಅಂತ ಜನ ದಿಕ್ಕೆಟ್ಟು ಕೂತಿದ್ದಾರೆ. ಮಳೆಗಾಲ ಅನಾಹುತ ಎದುರಿಸೋದಕ್ಕೆ ಜಿಬಿಎ ಅಧಿಕಾರಿಗಳು ಅದ್ಯಾವ ಕ್ರಮ ಕೈಗೊಳ್ತಾರೆ ನೋಡ್ಬೇಕು. ಅರುಣ್ ಮತ್ತು ವಿನಯ್ ಜೊತೆ ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.